ಸೊ ಇದು ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದಾನೆ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಬೇಗ ಆಗ್ಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನು ವಿಚಾರ ಮಾಡಿದ್ರೆ, ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ, ಲವ್ ಸ್ಟೋರಿ ಹುಡುಗಿ ವೇಲಿ ತೋರ್ಸೋಣ ಅಂದ್ಬಿಟ್ಟು. ಎಲ್ಲರೂ ತೋರಿಸ್ತಾರೆ, ಹುಡುಗ ಅದೇ ಕೈ ಕೊಟ್ಟು, ಹುಡುಗಿ ಕೈ ಕೊಟ್ಟು ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಟು ಅಂತ ಸ್ವಲ್ಪ ತೋರ್ಸೋಣ ಅಂತ ಟ್ರೈ ಮಾಡಿದ್ದೀವಿ ಅಷ್ಟೇ. ಅದೊಂದು ಸಣ್ಣ ಪ್ರಯತ್ನ, ನೋಡ್ಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಪ್ರೀತ್ ಅವ್ರು ಮ್ಯೂಸಿಕಲ್ ಡೈರೆಕ್ಟರು. ತುಂಬಾ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬಾ ಖುಷಿ ಇದೆ ನಮ್ಗೆಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ನಿಮಗೂ ಕೂಡ ಥ್ಯಾಂಕ್ ಯು. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ಕಾರಣ ಅಂತೇನಿಲ್ಲ ಸರ್, ನಂದೇನಂದ್ರೆ ಇನ್ನು ಬೇರೆ ಸ್ಟೋರಿ ಇತ್ತು ಆಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನಂಗೆ ಏನಿಸ್ತಂದ್ರೆ, ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರುತ್ತೆ, ಏನೇನೋ ಸ್ಟೋರೀಸ್ ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರಿಗೆ ಹುಡುಗಿರೆಲ್ಲ ತುಂಬಾ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಮತ್ತೆ ಜೊತೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಪ್ಯಾಕೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿರ್ ವೇಲ್ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದ್ರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಇಲ್ಲ ಸಮಸ್ಯೆನೇ ಇಲ್ಲ, ಇದು ಪ್ಯಾಕೇಜಸ್ ಅಂದ್ರೆ ಸಮಸ್ಯೆಗಳಲ್ಲ ಸರ್. ಇವಾಗ ನಮ್ಮ ತಂದೆಗೆ ಮಗಳು ಡಾಕ್ಟರ್ ಆಗ್ಬೇಕಂತ ಇರುತ್ತೆ, ಅಮ್ಮಂಗೆ ಹಂಗಿರುತ್ತೆ, ಬ್ರದರ್ ಹಂಗಿರುತ್ತೆ. ಅದನ್ನ ಅವ್ರ ವಿಶಸ್ ಅಂತ ಹೇಳ್ತೀವಿ. ಪ್ಯಾಕೇಜಸ್ ಅಂದ ತಕ್ಷಣ ಪ್ರಾಬ್ಲಮ್ಸೇ ಇರಲ್ಲ. ಅದನ್ನ ಆ ಹುಡುಗಿ ಯಾವ ತರ ತಗೊಂತಾಳೆ, ಆದ್ರೆ ಅವಳಿಗೆ ಏನೋ ಬೇರೆದೇನೋ ಆಗ್ಬೇಕು ಅಂದಿರುತ್ತೆ. ಇವಾಗ ತುಂಬಾ ಜನ ಆರ್ಟಿಸ್ಟ್ ಎಲ್ಲ ಆಗ್ಬೇಕಿರುತ್ತೆ, ಫ್ಯಾಮಿಲಿದ ಸಪೋರ್ಟ್ ಸಿಗುತ್ತೆ ಸರ್, ಇಲ್ಲ. ಸೊ ಅದನ್ನ ಅವ್ಳು ಹೆಂಗ್ ತೆಗಿತಾಳೆ ಅಂತ, ಕನ್ವಿನ್ಸ್ ಹೆಂಗ್ ಮಾಡ್ತಾಳೆ ಎಲ್ರಿಗೂ ಅಂದ್ಬಿಟ್ಟು, ಕನ್ವಿನ್ಸ್ ಮಾಡ್ತಾಳೋ ಅಥವಾ ಏನು ಅಪ್ಪ ಅಮ್ಮನಿಗೋಸ್ಕರ ಅದ್ ಬಿಡ್ತಾಳೋ, ಏನ್ ಗಂಡನಿಗೋಸ್ಕರ ಬಿಡ್ತಾಳೋ ಗೊತ್ತಿಲ್ಲ. ಅದು ಮೂವಿಯಲ್ಲಿ ನೀವು ನೋಡ್ಬೇಕು. ಒಂದ್ ಥ್ರೆಡ್ ಇತ್ತು ಸರ್ ಅಷ್ಟೇ, ಒಂದ್ ಥ್ರೆಡ್ ಇತ್ತು. ಆಮೇಲೆ ಸುಮಾರು ಜನ ಇದು ಇವಾಗ ಹೆಣ್ಮಕ್ಳು ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಕನೆಕ್ಟ್ ಆಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಸೊ ಇಟ್ಸ್ ಅಂದ್ರೆ ರಿಯಾಲಿಟಿ ಥ್ರೂ ಹೋಗಿದೆ ಇದು ಸ್ಟೋರಿನೇ. ಅದೇ ನಂಗೆ ಅದು ವಿಶ್ ಇತ್ತು. ನಮ್ ತಂದೆ ಯಾಕೋ ಓಕೆ ಅಂದ್ಬಿಟ್ರು, ಓಕೆ ಏನು ಮಾಡ್ತಾ ಇದೆಯಾ ಮಾಡಮ್ಮ ಅಂದ್ಬಿಟ್ರು. ಟೀಮ್ ಚೆನ್ನಾಗಿ ಸಿಕ್ತು. ನೋಡ್ಬೇಕು ಸರ್, ಇನ್ನು ಪಾಲಿಟಿಕ್ಸ್ ಹೋಗುತ್ತಾ ಅಥವಾ ಸಿನಿಮಾಗೆ ಕಂಟಿನ್ಯೂ ಆಗುತ್ತಾ ಅಂತ ಇನ್ಮೇಲೆ ಗೊತ್ತಾಗುತ್ತೆ. ಬಜೆಟ್ ಪ್ಲಾನ್ ಇತ್ತು. ಹೆಣ್ಮಕ್ಳು ಅದು ನಾರ್ಮಲ್, ನಾವೆಲ್ಲಾನು ಪ್ಲಾನ್ ಆಗೇ ಮಾಡ್ತೀವಿ. ನಮ್ಗೆ ಇಷ್ಟರಲ್ಲಿ ಇರ್ಬೇಕು, ಅದೇ ಇರುತ್ತೆ ನಮ್ದು. ವಿಲ್ ಡೂ ದಟ್. ಸರ್.